ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಮೊದಲು ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ಗುರು. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮೂವಿ ರಿವ್ಯೂ ಬಂದ್ಬಿಟ್ಟು ಕರುಪು ಈ ಮೂವಿ ಆನ್ಲೈನ್ ಸ್ಟೋರಿ ಕತೆ ಬಂದ್ಬಿಟ್ಟು ಇವರು ಟ್ರೈನಲ್ಲಿ ಹೋಗ್ತಾ ಇರ್ತಾರೆ. ಟ್ರೈನಲ್ಲಿ ಹೋಗೋ ಮೂಮೆಂಟಲ್ಲಿ ಒಂದು ತಂದೆ ಮತ್ತೆ ಹುಡುಗಿ ಹೋಗ್ತಿರ್ತಾರೆ. ಆಗ ಚಿನ್ನ ಕದ್ಬಿಡ್ತಾರೆ. ಅಲ್ಲಿಂದ ಮೂವಿ ಹೆಂಗೆ ಹೋಗುತ್ತೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವರು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ ಮೂವಿ ಹೆಂಗೆ ಟರ್ನ್ ಔಟ್ ಆಗುತ್ತೆ ಅನ್ನೋದನ್ನ ನೀವು ಮೂವಿಲೇ ನೋಡಬೇಕು. ಈ ಮೂವಿಲಿ ಮೇನು ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋರು ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ಟಿನಲ್ಲಿ ಮೇನು ಸಿಕ್ಕಾಪಟ್ಟೆ ಸ್ಟೋರಿ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಬರ್ಕೊಂಡವ್ರೆ. ಒಟ್ಟಿನಲ್ಲಿ ರಾಯಲ್ಗಳು ಹೆಂಗೆ ಮಾಡ್ತಾರೆ ಅಂತ ಹೆಂಗೆ ಜನಗಳಿಗೆ ಏನು ಇಲ್ಲಿ ಲಾಯರ್ ಆಗಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋರೆ ಅಂತ ನನಗೇನೋ ಅನ್ನಿಸ್ತು ಗುರು. ಲಾಯರ್ ವಿಚಾರದಲ್ಲಿ ಜಸ್ಟ್ ಒಂದು ಅರ್ಧ ಗಂಟೆ ಮಾಡಿಬಿಡ್ತಾರೆ ವರ್ಕಿಂಗು. ಮತ್ತು ಲಾಯರ್ಗಳು ಹೆಂಗೆ ಆಟ ಆಡಿಸ್ತಾರೆ, ಮತ್ತು ಹೆಂಗೆ ದುಡ್ಡು ಮಾಡ್ತಾರೆ, ರಾಜಕೀಯ ಆಗಲಿ ಒಟ್ನಲ್ಲಿ ತುಂಬ ಚೆನ್ನಾಗಿ ತೋರಿಸೋರೆ. ಲಾಯರು ಮತ್ತು ಕೋರ್ಟ್ಗಳು ತುಂಬ ಚೆನ್ನಾಗಿ ಇಲ್ಲಿ ಸಿಕ್ಕಾಪಟ್ಟೆ ಡೆಪ್ತಾಗಿ ತೋರಿಸೋರೆ ಗುರು ಅಂತ ನನಗೇನು ಅನ್ನಿಸ್ತು ಗುರು. ಒಟ್ಟಿನಲ್ಲಿ ಮೇನು ಲಾಯರ್ಗಳು ಆಟ ಆಡ್ಸೋದಾಗಲಿ, ಹೆಂಗೆ ಆಟ ಆಡಿಸ್ತಾರೆ, ಹೆಂಗೆ ಗಿಮಿಕ್ ಮಾಡ್ತಾರೆ ಅಂತ ಈ ಮೂವಿಲಿ ತುಂಬ ಚೆನ್ನಾಗಿ ತೋರಿಸೋರೆ. ಒಟ್ಟಿನಲ್ಲಿ ಈಗ ಈ ಕ್ಷಣಕ್ಕೆ ತುಂಬ ಚೆನ್ನಾಗಿ ಈ ಮೂವಿನ ತುಂಬ ಚೆನ್ನಾಗಿ ತೆಗ್ದವ್ರೆ. ಈಗ ಏನು ನಡೀತಿದೆ ಅದನ್ನು ತುಂಬ ಚೆನ್ನಾಗಿ ತೋರಿಸೋರೆ ಗುರು ಒಟ್ಟಿನಲ್ಲಿ ಮೂವಿಲಿ. ಗುರು ಮೇನು ಈ ಮೂವಿಯ ಆನ್ಲೈನ್ ಸ್ಟೋರಿ ಕತೆ ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಆಟನ ಆಡೋರೆ. ಸ್ಟೋರಿಲಾಗಲಿ ಸ್ಕ್ರೀನ್ ಪ್ಲೇಲಾಗಲಿ ತುಂಬ ಚೆನ್ನಾಗಿ ಬರ್ಕೊಂಡವ್ರೆ. ಕ್ಯಾರೆಕ್ಟರ್ ವಿಚಾರದಲ್ಲಾಗಲಿ ತುಂಬ ಚೆನ್ನಾಗಿ ಡೆಪ್ತಾಗಿ ಬರ್ಕೊಂಡವ್ರೆ. ಒಟ್ಟಿನಲ್ಲಿ ಮೇನು ಫಸ್ಟ್ ಹಾಫು ತುಂಬ ಚೆನ್ನಾಗಿ ತೊಗೊಂಡೋಗ್ತಾರೆ. ಸೆಕೆಂಡ್ ಹಾಫು ಸಿಕ್ಕಾಪಟ್ಟೆ ತಿರುವುಗಳು ತೊಗೊಂಡು ಹೋಗುತ್ತೆ ಗುರು. ಒಟ್ಟಿನಲ್ಲಿ ಲಾಸ್ಟ್ ಸೀನಲ್ಲಂತೂ ನೆಕ್ಸ್ಟ್ ಲೆವೆಲ್ಲು. ಭಾಗ 2 ಬೇರೆ ಇದೆ ಅಂತ, ಕರುಪು 2 ಬೇರೆ ಬರ್ಕೊಂಡಿದ್ದಾರೆ. ಕರುಪು 2 ಬೇರೆ ಬರುತ್ತೆ ಅಂತ ಹೇಳೋರೆ. ಒಟ್ಟಿನಲ್ಲಿ ಬರುತ್ತಾ ಇಲ್ವಾ ಲಾಸ್ಟಲ್ಲಿ ಕ್ಯಾಮಿಯೋ ಇನ್ನಿಂಗ್ಸ್ ಬೇರೆ ಬಂದು ಇಲ್ಲಿ ಆಡ್ಸೋರೆ. ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಒಟ್ನಲ್ಲಿ ಮೂವಿ ವಿಚಾರದಲ್ಲಂತೂ ಈ ಮೂವಿ ಬೇಜಾರಂತೂ ಆಗಲ್ಲ, ನೋಡ್ಬೋದು, ಒನ್ ಟೈಮ್ ವಾಚಬಲು. ಒಟ್ಟಿನಲ್ಲಿ ನೀವು ನೋಡಿ. ಒಟ್ನಲ್ಲಿ ಮೂವಿ ನಾನು ನೋಡಿತ್ತು, ಸಿಕ್ಕಾಪಟ್ಟೆ ಇಷ್ಟ ಆಯಿತು ಒಟ್ಟಿನಲ್ಲಿ ಮೇನ್ ಗುರು. ಇನ್ನು ಈ ಮೂವಿ ಎಡಿಟಿಂಗ್ ಬಗ್ಗೆ ಆಗಲಿ, ಮ್ಯೂಸಿಕ್ ಬಗ್ಗೆ ಆಗಲಿ, ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಕೊಟ್ಟವ್ರೆ. ಅವರು ಬಂದಾಗೆಲ್ಲ ಹೀರೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಒಟ್ಟಿನಲ್ಲಿ ಮೇನು ಎಡಿಟಿಂಗ್ ವಿಚಾರದಲ್ಲಾಗಲಿ ತುಂಬ ಚೆನ್ನಾಗಿ ಎಡಿಟ್ ಮಾಡೋರೆ. ಕ್ಯಾಮ್ರಾ ವರ್ಕಿಂಗು ತುಂಬ ಚೆನ್ನಾಗಿ ಮಾಡೋರೆ ಗುರು. ಒಟ್ಟಿನಲ್ಲಿ ಈ ಮೂವಿ ಮೇನು ಬಿಗ್ ಇಂಪ್ಯಾಕ್ಟ್ ಬಂದ್ಬಿಟ್ಟೆ ಮ್ಯೂಸಿಕ್ ಗುರು. ತುಂಬ ಚೆನ್ನಾಗಿ ಇಂಪ್ಯಾಕ್ಟ್ ಮಾಡಿದೆ. ಒಂದೊಂದು ಸೀನಲ್ಲಿ ಅದೇ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗಿದೆ ಅಂತ ನನಗೇನು ಅನ್ನಿಸ್ತು. ತುಂಬ ಚೆನ್ನಾಗಿ ಇಂಪ್ಯಾಕ್ಟ್ ಆಗಿದೆ ಗುರು. ಒಟ್ಟಿನಲ್ಲಿ ಒಂದೊಂದು ಸೀನಲ್ಲಂತೂ ಈ ಮ್ಯೂಸಿಕ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿದೆ ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಈ ಮೂವಿಲಿ ನೆಕ್ಸ್ಟ್ ಲೆವೆಲು ಎಡಿಟಿಂಗ್ ಆಗಲಿ, ಕ್ಯಾಮ್ರಾ ವರ್ಕ್ ಆಗಲಿ, ಒಟ್ಟಲ್ಲಿ ಒಂದೊಂದು ಸ್ಪಾಟ್ಸ್ನ ತೋರಿಸೋದಾಗಲಿ ನೆಕ್ಸ್ಟ್ ಲೆವೆಲ್ ಎಡಿಟಿಂಗ್ ಮಾಡೋರೆ ಅಂತ ನನಗೇನು ಅನ್ನಿಸ್ತು. ಒಟ್ಟಲ್ಲಿ ಫೈಟಿಂಗ್ ವಿಚಾರದಾಗಲಿ, ಮ್ಯೂಸಿಕ್ ವಿಚಾರದಲ್ಲಾಗಲಿ ತುಂಬ ಚೆನ್ನಾಗಿ ವರ್ಕ್ ಮಾಡೋರೆ. ಕ್ಯಾಮ್ರಾ ವರ್ಕಿಂಗ್ ಆಗಲಿ, ಕ್ಯಾಮ್ರಾ ಆ್ಯಂಗಲಿಂಗ್ ಆಗಲಿ ತುಂಬ ಚೆನ್ನಾಗಿ ವರ್ಕ್ ಮಾಡೋರೆ ಗುರು. ಒಟ್ಟಲ್ಲಿ ಈ ಮೂವಿಲಿ ಈ ಹೀರೋ ಆಗಿ ಬಂದ್ಬಿಟ್ಟು ಗುರು ಸೂರ್ಯ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋರೆ. ಒಟ್ಟಿನಲ್ಲಿ ಮೇನು ಅವ್ರನ್ನ ಬೇರೆ ಥರನೇ ಈ ಮೂವಿಲಿ ತುಂಬ ಚೆನ್ನಾಗಿ ತೋರಿಸೋರೆ. ಒಟ್ಟಿನಲ್ಲಿ ಫೈಟಿಂಗ್ ವಿಚಾರದಾಗಲಿ, ಆ್ಯಕ್ಟಿಂಗ್ ವಿಚಾರದಲ್ಲಿ ಈ ಮೂವಿಲಿ ಟಾಪ್ ನಾಚ್ ಆಗಿ ಆ್ಯಕ್ಟಿಂಗ್ ಮಾಡೋರೆ. ಒಟ್ಟಿನಲ್ಲಿ ಈ ಮೂವಿಲಿ ಅವ್ರ ಆ್ಯಕ್ಟಿಂಗ್ಗೆ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗಿದೆ ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಮೇನು ಆರಾಮಾಗಿ ಮೂವಿ ಹೋಗ್ಬಿಡುತ್ತೆ. ಫಸ್ಟ್ ಹಾಫ್ ಒಂಚೂರು ಅವ್ರನ್ನ ಹೀರೋನ ತೋರ್ಸೋಕ್ಕೆ ಸಿಕ್ಕಾಪಟ್ಟೆ ಒಂಚೂರು ಲೇಟ್ ಮಾಡ್ತಾರೆ. ಅದರಿಂದನೇ ಒಂಚೂರು ಮೂವಿ ಸಿಕ್ಕಾಪಟ್ಟೆ ಲೇಟ್ ಆಯ್ತಾ ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ ಫಸ್ಟ್ ಹಾಫ್ ನೋಡೋದಾದ್ರೆ ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ತೋರಿಸ್ತಾರೆ. ಒಂಚೂರು ಲೈಟಾಗಿ ಲ್ಯಾಗ್ ಹೊಡಿತೆ. ಸೆಕೆಂಡ್ ಹಾಫ್ ಆಗಲಿ ಇಂಟರ್ವಲ್ ಬ್ಯಾಕ್ ಆಗಿ ತುಂಬ ಚೆನ್ನಾಗಿ ಬ್ಲ್ಯಾಕ್ ಮಾಡೋರೆ ಅಂತ ನನಗೇನು ಅನ್ನಿಸ್ತು ಗುರು. ಒಟ್ಟಿನಲ್ಲಿ ಮೇನು ಈ ಮೂವಿಲಿ ಸೂರ್ಯ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋರೆ. ಈ ಮೂವಿಲಿ ಕಮ್ ಬ್ಯಾಕ್ ಆಗಿದೆ ಈ ಮೂವಿ ಅಂತ ನನಗೇನು ಅನ್ನಿಸ್ತು ಗುರು. ಒಟ್ಟಿನಲ್ಲಿ ಮೇನು ಈ ಮೂವಿಯ ಸ್ಟೋರಿ ಲೈನು ಸಿಕ್ಕಾಪಟ್ಟೆ ಈಸಿಯಾಗಿ ನೀವು ಪ್ರೆಡಿಕ್ಟ್ ಮಾಡಿಬಿಡ್ತೀರ. ಅದಂತೂ ಇಂಟರ್ವಲ್ ಆಗಿ ಒಂದು ಅರ್ಧ ಗಂಟೆ 1 ಅವರ್ಗಂತೂ ಬೇಗ ಗೊತ್ತಾಗ್ಬಿಡುತ್ತೆ ಏನೇನು ಮಾಡ್ಬೋದು, ಏನೇನು ಆಗ್ಬೋದು ಅನ್ನೋದನ್ನ ನೀವು ಇಂಟರ್ವಲ್ ಆದಮೇಲೆ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ತೊಗೊಂಡು ಹೋಗೋರೆ ಗುರು. ಒಟ್ಟಿನಲ್ಲಿ ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿದೆ. ನನಗೇನೋ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫು ತುಂಬ ಇಷ್ಟ ಆಯಿತು ಗುರು. ಒಟ್ಟಿನಲ್ಲಿ ಮೇನು ಈ ಮೂವಿಲಿ ಸಿಕ್ಕಾಪಟ್ಟೆ ಸೀಕ್ರೆಟ್ಗಳು ತುಂಬ ಚೆನ್ನಾಗಿ ತೋರಿಸೋರೆ. ಈ ಮೂವಿಲಿ ಸಿಕ್ಕಾಪಟ್ಟೆ ಆ ಸೀಕ್ರೆಟ್ನ ನೀವು ಮೂವಿಲಿ ನೋಡಬೇಕು ಗುರು. ಏನು ಸೀಕ್ರೆಟ್ ಇದೆ, ಏನು ಏನಕ್ಕೆ ಈ ಮೂವಿಗೆ ಕರುಪು ಅನ್ನೋದನ್ನ ಮೂವಿ ಹೆಸರನ್ನ ಏನಕ್ಕೆ ಇಟ್ಟವ್ರೆ ಅಂತ ನೀವು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಗುರು. ಒಟ್ಟಿನಲ್ಲಿ
ಮೇನು ಈ ಮೂವಿಯ ಸ್ಟೋರಿ ಲೈನು ಸಿಕ್ಕಾಪಟ್ಟೆ ಈಸಿಯಾಗಿ ನೀವು ಪ್ರೆಡಿಕ್ಟ್ ಮಾಡ್ಬಿಡ್ತೀರಾ. ವಿಡಿಯೋ ಶುರು ಅದಂತೂ ಮಾಡೋದಕ್ಕೂ ಇಂಟರ್ವಲ್ ಮುಂಚೆ ಆಗಿ ಹೋದ ತಿಂಗಳು ಒಂದು ಒಂದು ಅರ್ಧ ಕನ್ನಡ ಗಂಟೆ ಸಿನಿಮಾ 1 ರಿಲೀಸ್ ಆಯ್ತು. ಅವರ್ಗಂತೂ ಅದನ್ನ ಬೇಗ ನಾನು ನೋಡಿದೆ. ಗೊತ್ತಾಗ್ಬಿಡುತ್ತೆ. ಬಟ್ ರಿವ್ಯೂ ಏನೇನ್ ಯಾಕೆ ಬಂದಿಲ್ಲ ಮಾಡ್ಬೋದು ಅಂತ ಏನೇನ್ ಅಂದ್ರೆ, ಆಗ್ಬೋದು ಒಂದು ಅನ್ನೋದನ್ನ ನೀವು ಆನೆಸ್ಟ್ ಆಗಿ ಮಾತಾಡ್ಬಿಟ್ರೆ ಇಂಟರ್ವಲ್ ಆದ್ಮೇಲೆ ನಿಮ್ಗನ್ನ ಸಿಕ್ಕಾಪಟ್ಟೆ ತುಂಬಾ ನೆಮ್ಮದಿಯಾಗಿರೋದಕ್ಕೆ ಚೆನ್ನಾಗಿ ಬಿಡಲ್ಲ. ತಗೊಂಡು ಅಂಡ್ ಹೋಗೋರೆ ರಿವ್ಯೂ ಗುರು. ಒಟ್ನಲ್ಲಿ ಮಾಡ್ಲೇಬೇಕು ಅಂತ ಸೆಕೆಂಡ್ ಹಾಫ್ ಅಂದ್ರೆ ಅಂತೂ ತುಂಬಾ ಅವ್ರಿಗೆ ಬೇಕಾಗಿರೋ ಚೆನ್ನಾಗಿದೆ. ತರ ಮಾಡ್ಕೊಡ್ಬೇಕು. ನನಗೇನೋ ಬಟ್ ಆ ಫಸ್ಟ್ ಚಿಲ್ಲರೆ ಹಾಫ್ಗಿಂತ ಕಾಸಿಗೆ ಸೆಕೆಂಡ್ ಆಸೆಪಟ್ಟು ಹಾಫ್ ತುಂಬಾ ನನ್ನ ಇಷ್ಟ ಆಯ್ತು ಹಾನೆಸ್ಟಿನಾಗ್ಲಿ ಗುರು. ಒಟ್ನಲ್ಲಿ ನೀವಿಟ್ಟಿರೋ ಮೇನು ನಂಬಿಕೆನಾಗ್ಲಿ ಕಳ್ಕೊಳ್ಳೋದಕ್ಕೆ ಈ ಖಂಡಿತ ಮೂವಿಲಿ ನಾನು ತಯಾರಿಲ್ಲ. ಇನ್ನೊಂದು ಈ ಸರಿ, ಮೂವಿಲಿ ಸಿಕ್ಕಾಪಟ್ಟೆ ಧೈರ್ಯವಾಗಿ ರಿವ್ಯೂ ಸೀಕ್ರೆಟ್ಗಳು ಮಾಡಿ ತುಂಬಾ ನಿಂತ್ಕೊಳ್ಳೋಣ ಚೆನ್ನಾಗಿ ಅಂತ ಅಂದ್ರೆ ತೋರ್ಸೋರೆ. ಇಂಥ ಸಿಲ್ಲಿ ಈ ಮ್ಯಾಟ್ರ್ಗಳಿಗೆ ಮೂವಿಲಿ ತೋರ್ಸು ತೋರ್ಸು ಸಿಕ್ಕಾಪಟ್ಟೆ ಆ ಅಂತ ಸೀಕ್ರೆಟ್ ಓಡಾಡಿಸ್ತಾರೆ. ನ ನೀವು ಅಷ್ಟು ಮೂವಿಲಿ ಪೇಷನ್ಸ್ ಆಗ್ಲಿ ನೋಡ್ಬೇಕು ಗುರು. ಹೋರಾಡುವಂತ ಏನು ಮ್ಯಾಟ್ರ್ ಸೀಕ್ರೆಟ್ ಆಗ್ಲಿ ಇದೆ, ಇದಲ್ಲ. ಏನು ಸೊ ಸೂರಿ ಆ ಕಾರಣಕ್ಕೆ ಏನಕ್ಕೆ ರಿವ್ಯೂ ಈ ಬಂದಿಲ್ಲ ಮೂವಿಗೆ ಅಷ್ಟೇ. ಕರುಪು ಇನ್ನು ಅನ್ನೋದನ್ನ ವಿಡಿಯೋಸ್ಗಳು ಮೂವಿ ಕಮ್ಮಿ ಹೆಸರನ್ನ ಆಗಿರೋದಕ್ಕೆ ಏನಕ್ಕೆ ಒಂದಷ್ಟು ಇಟ್ಟವ್ರೆ ಅಂತ ನೀವು ಕಮಿಟ್ಮೆಂಟ್ಸ್, ಮೂವಿ ಓಡಾಟ, ನೋಡಿದ್ರೆ ಇವನ್ ಗೊತ್ತಾಗುತ್ತೆ ಟೈಮ್ ಗುರು ಸಿಕ್ಕಿದ್ರು ಒಟ್ನಲ್ಲಿ. ಫ್ರೀ